Next one, based on the agriculture and water. First one, with reference to the role of biofilters in recirculating aquaculture system, consider the following. Recycling. Biofilters provide waste treatment by removing uneaten fish feed. Uneaten fish feed. Uneaten fish feed ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಫಿಲ್ಟ್ರೇಷನ್ ಅಂತ ಹೇಳಿದ್ರೆ ತುಂಬಾ ಸ್ಮಾಲ್ ಹೋಲ್ಸ್ ಇರುತ್ತೆ, ಅಲ್ಲಿ ಬಂದ್ಬಿಟ್ಟು ಸ್ಟಕ್ ಆಗಲ್ವಾ? ಸೊ ಸ್ಟಕ್ ಆದ್ರೆ ನೆಕ್ಸ್ಟ್ ಫಿಲ್ಟ್ರೇಷನ್ ಆಗುತ್ತಾ? ಇಲ್ಲ. ಸೊ ಆಬ್ವಿಯಸ್ಲಿ ದಿಸ್ ಇಸ್ ರಾಂಗ್. ಅಂಡ್ ಬಯೋಫಿಲ್ಟ್ರೇಷನ್ ಅಂತ ಹೇಳಿದ ಕೂಡಲೇ ನಮ್ಗೆ ಇಲ್ಲಿ ಡಿಕಂಪೋಸಿಷನ್ ಅಥವಾ ತುಂಬಾ ಡಿಸಾಲ್ವ್ ಆಗುವಂತಹ ಟೆಕ್ನಾಲಜಿ. ಸೊ ಇಲ್ಲಿ ಅನ್ಈಟನ್ ವೇಸ್ಟ್ ಗಳು ಅಂತ ಇದೆ. ಸೊ ಲಾರ್ಜ್ ಸೈಜ್ ಇರುತ್ತೆ, ಯೂಶಲಿ ಡಿಸಾಲ್ವ್ ಆಗಲ್ಲ. ಸೊ ಫಸ್ಟ್ ಆಪ್ಷನ್ ನ ಎಲಿಮಿನೇಟ್ ಮಾಡ್ತೀವಿ. ಸೆಕೆಂಡ್ ಒನ್, ಬಯೋಫಿಲ್ಟರ್ ಕನ್ವರ್ಟ್ ಅಮೋನಿಯಾ ಪ್ರೆಸೆಂಟ್ ಇನ್ ಫಿಶ್ ವೇಸ್ಟ್ ಟು ನೈಟ್ರೈಟ್. ಇದು ಕರೆಕ್ಟ್. ನೆಕ್ಸ್ಟ್, ಬಯೋಫಿಲ್ಟರ್ ಇನ್ಕ್ರೀಸ್ ಫಾಸ್ಫರಸ್ ಆಸ್ ನ್ಯೂಟ್ರಿಯೆಂಟ್ಸ್ ಫಾರ್ ಫಿಶ್ ಇನ್ ವಾಟರ್. ತುಂಬಾ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಆಗೋಯ್ತಿದ್ದು. ಬಿಕಾಸ್ ವೆನ್ ನ್ಯೂಟ್ರಿಯೆಂಟ್ ಇನ್ ದ ವಾಟರ್ ವಿಲ್ ಇನ್ಕ್ರೀಸ್, ನಾವು ಕ್ಲಾಸ್ ಅಲ್ಲಿ ಕಾನ್ಸೆಪ್ಟ್ ನೋಡಿರ್ತೀವಿ, ನ್ಯೂಟ್ರಿಯೆಂಟ್ಸ್ ಇನ್ಕ್ರೀಸ್ ಆದ್ರೆ ಏನಾಗತ್ತೆ? ಆಲ್ಗಲ್ ಬ್ಲೂಮ್ ಕ್ರಿಯೇಟ್ ಆಗತ್ತೆ. ಸೊ ಆಲ್ಗಲ್ ಬ್ಲೂಮ್ ಕ್ರಿಯೇಟ್ ಆಗ್ತಿದೆ ಅಂತ ಹೇಳಿದ್ರೆ ಸನ್ಲೈಟ್ ಪೆನೆಟ್ರೇಷನ್ ಅವಾಯ್ಡ್ ಆಗುತ್ತೆ. ವೆನ್ ದರ್ ಇಸ್ ಅವಾಯ್ಡ್ ಆಫ್ ದ ಸನ್ಲೈಟ್ ಪೆನೆಟ್ರೇಷನ್, ಎಂಟೈರ್ aquatic creature will destroy. So this is entirely extreme statement. So answer is only one statement is correct.